ಪಕ್ಕದ ಮೇಲೆ ಒಂದ್ ಇನ್ಸಿಡೆಂಟ್ ನಡೀತಾ ಇರುತ್ತೆ, ಅವ್ರ ಕಡೆಯಿಂದ ಏನೋ ಒಂದ್ ಆಗಿರುತ್ತೆ, ಅದೇ ಪಕ್ಕದ ಮನೆಯವ್ರದ್ದೇ ಗೊತ್ತಾಗಲ್ಲ ಅವ್ರಿಗೆ. ಸರ್ಕಾರ ಎಷ್ಟೇ ಗಮನ ಇಟ್ಟು ಎಷ್ಟೇ ಅವರು ಇದ್ ಮಾಡೋದು ಪ್ರೊಟೆಕ್ಟ್ ಮಾಡಿದ್ರು ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಲೂಪ್ ಹೋಲ್ ಸಿಕ್ಕಿ ಏನೋ ಮಾಡ್ತಾ ಇದೆ. ಮೊದಲಿಗೆ ಚಿತ್ತಾರ ಮೀಡಿಯಾಗೆ ನಿಮಗೆ ವೆಲ್ಕಮ್. ಥ್ಯಾಂಕ್ ಯು. ಈ ಡ್ರ್ಯಾಗನ್ ಮಂಜಾ ಅನ್ನೋ ಹೆಸರು ವಿಜಯ್ ಸರ್ ನಿಮ್ಗೆ ಕೊಟ್ರೆ ಅಂತ ಕೇಳ್ಬಿಟ್ಟೆ, ಅವರೇ ಕೊಟ್ಟಿದ್ದಲ್ವಾ? ಹೌದು. ಸಿನಿಮಾದಲ್ಲಿ ನಿಮ್ ಪಾತ್ರ ಹೆಂಗಿದೆ ಸರ್? ಪಾತ್ರ ಬಗ್ಗೆ ಮಾತಾಡಕ್ ಹೋದ್ರೆ ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿರೋದು. ಆಕ್ಚುಲಿ ಫಿಲಮ್ ಫುಲ್ ಟ್ರಾವೆಲ್ ಆಗ್ತೀವಿ ಸರ್ ಅವ್ರ ಜೊತೆ. ಆಫ್ಟರ್ ರಿಲೀಸ್ ಇದ್ರ ಬಗ್ಗೆ ತುಂಬಾ ಬ್ರೀಫ್ ಆಗಿ ಮಾತಾಡೋಣ ಸರ್. ಖಂಡಿತ. ಅಂದ್ರೆ ಮೈನ್ ವಿಲನ್ ಆಗಿ ನೀವು? ಹೌದು, ಮೈನ್ ವಿಲನ್ ಪಾತ್ರ ವಹಿಸಿದ್ದೀನಿ. ಆಫ್ಟರ್ ರಿಲೀಸ್ ಮಾತಾಡೋಣ ಸರ್ ಇದ್ರ ಬಗ್ಗೆ. ಖಂಡಿತ. ಈಗ ನಿಮಗೆ ಪಾತ್ರ ಬಂದಿದ್ದೆ ಹೇಗೆ? ಆಕ್ಚುಲಿ ಆಡಿಷನ್ ನಡೀತಾ ಒಂದ್ ಕಡೆಯಿಂದ, ಒಂದ್ ಕಡೆ ಸಾರ್ ಎಲ್ಲ ಮೀಟ್ ಆಗ್ತೀವಿ ನಾವು. ಸಾರ್ ಮೀಟ್ ಆಗಿ ಅದಾದ್ಮೇಲೆ ಮನೆ ಹತ್ರ ಕರ್ದಿ ಒಂದು ಸ್ಕಿಟ್ ಟೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ಡಿಸೈಡ್ ಮಾಡಿ ಮಾಡ್ತಾರೆ ಸರ್. ಅದು ಸರ್ಪ್ರೈಸ್ ಇರೋದು ಅದೆಲ್ಲ. ಯಾಕಂದ್ರೆ ಇವಾಗ ಕರೀತಾರೆ, ಇಷ್ಟು ದೊಡ್ಡ ಪಾತ್ರ ಕೊಡ್ತಾರೆ ಅಂತ ಅನ್ಕೊಂಡಿಲ್ಲ. ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ ಸರ್ ದುನಿಯಾಜಿ ಸರ್ಗೆ. ನಟನೆಗೆ ಏನಾದ್ರು ತರಬೇತಿ ಏನಾದ್ರು ತಗೊಂಡಿದ್ರ? ಹೌದು ಸರ್, ಖಂಡಿತ. ಫುಲ್ ಟೋಟಲ್ ಆಕ್ಚುಲಿ ಮನೆಗೆ ಹೋದಾಗ ಜಸ್ಟ್ ಒಂದು ಫೋಟೋ ಹಿಡಿದ್ರು, ಮತ್ತೆ ಕ್ಲಿಕ್ಸ್ ಒಂದು 3 days, ಮತ್ತೆ ಒಂದು ವಿಡಿಯೋಸ್ ಎಲ್ಲ ಮಾಡ್ತಾರೆ. ಆಫ್ಟರ್ ವರ್ಡ್ಸ್ 3 days ಫೋಟೋ ಶೂಟ್ಸ್ ಇದೆಲ್ಲ ನಡೀತಾ ಇದೆ. ಅದಾದ್ಮೇಲೆ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾರೆ. ಅದಾದ್ಮೇಲೆ ಟ್ರೈನಿಂಗ್ ಶುರು ಆಗುತ್ತೆ ಅಲ್ಲಿಂದ. ಸೊ ಕ್ಯಾಮ್ರಾ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು, ಮತ್ತೆ ಇದ್ರ ಯಾವ ತರ ನಾವು ಆಕ್ಟ್ ಮಾಡ್ಬೇಕು, ಇದನ್ನೆಲ್ಲ ಬಂದ್ಬಿಟ್ಟು ವಿಜಯ್ ಸರ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ರು ಮಹೇಶ್ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ನನಗೆ ಟ್ರೈನಿಂಗ್ ಕೊಡಿಸ್ತಾ ಇದ್ದಾರೆ. ವಿಜಯ್ ಸರ್ ಡೈಲಿ ಬಂದು ಅವರು ಟ್ರೈನಿಂಗ್ ತಗೊಂಡು ಮತ್ತೆ ಡೈಲಾಗ್ಸ್ ಮತ್ತೆ ಈ ಫೋಟೋ ಹೆಂಗೆ ನೋಡೋದು, ಕ್ಯಾಮ್ರಾನ ಯಾವ ತರ ಹ್ಯಾಂಡಲ್ ಮಾಡೋದನ್ನೆಲ್ಲ ಅಲ್ಲಿಂದ ತಿಳಿಸ್ಕೊಡ್ತಾರೆ. ಒಂದು 2-3 months ಅಲ್ಲಿಂದ ಟ್ರೈನಿಂಗ್ ಶುರು ಆಗುತ್ತೆ ನನಗೆ. 3 months ಟ್ರೈನಿಂಗ್ ಕೊಟ್ಟಿದ್ದಾರೆ ನಿಮಗೆ? ಹೌದು. ಸಿನಿಮಾ ನೋಡಿದ್ರ ನೀವು? ಇಲ್ಲ, ಅದು ನೋಡಿಲ್ಲ. ಇನ್ನು ನೋಡಿಲ್ಲ. ಓಕೆ. ಡಬ್ಬಿಂಗ್ ಹೋದಾಗ ಒಂಚೂರು ನಮ್ದು ಸೀನ್ಸ್ ಮತ್ತೆ ಸ್ವಲ್ಪ ನೋಡಿದೀನಿ ಅಷ್ಟೇ. ಓಕೆ. ಬಟ್ ಓವರ್ ಆಗಿ ಭೀಮಾ ಯಾವ ತರ ಸಿನಿಮಾ ಅಂತ ಅನ್ಸುತ್ತೆ ವಿಲನ್ ಆಗಿ? ಓವರ್ ಆಗಿ ನೋಡಕ್ ಹೋದ್ರೆ ನಿಮ್ಗೆ ಒಂದು ಅವೇರ್ನೆಸ್ ವಿಡಿಯೋ ಅಂತ ಅವೇರ್ನೆಸ್ ಮೂವಿ ಅಂತ ಹೇಳ್ಬೋದು. ಅಗೇನ್ ದ ಸೇಮ್ ಟೈಮ್ ಯಾರು ನೋಡಿರಲ್ಲ ಈ ತರ. ಇವಾಗ ಪಕ್ಕದ ಮೇಲೆ ಒಂದ್ ಇನ್ಸಿಡೆಂಟ್ ನಡೀತಾ ಇರುತ್ತೆ, ಅವ್ರ ಕಡೆಯಿಂದ ಏನೋ ಒಂದ್ ಆಗಿರುತ್ತೆ, ಅದೇ ಪಕ್ಕದ ಮನೆಯವ್ರದ್ದೇ ಗೊತ್ತಾಗಲ್ಲ ಅವ್ರಿಗೆ. ಸೊ ಇದು ಬಂದ್ಬಿಟ್ಟು ಆಕ್ಚುಲಿ ನಮ್ಮ ಏನ್ ನಡೀತಾ ಇದೆ ಇವಾಗಿನ ಜನರೇಷನ್ಗೆ ಏನ್ ದೊಡ್ಡ ಅನಾಹುತ ನಡೀತಾ ಇದೆ. ಸರ್ಕಾರ ಎಷ್ಟೇ ಗಮನ ಇಟ್ಟು ಎಷ್ಟೇ ಅವರು ಇದ್ ಮಾಡೋದು ಪ್ರೊಟೆಕ್ಟ್ ಮಾಡಿದ್ರು ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಲೂಪ್ ಹೋಲ್ ಸಿಕ್ಕಿ ಏನೋ ಮಾಡ್ತಾ ಇದೆ. ಅದ್ರ ಬಗ್ಗೆ ನಾವು ಒಂದು ಒಳ್ಳೆ ತಿಳುವಳಿಕೆಯನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಭೀಮಾ ತಂಡ. ಓಕೆ. ಈಗ ಡ್ರ್ಯಾಗನ್ ಮಂಜಾ ಅಂತ ನಿಮ್ಮ ಪಾತ್ರದ ಹೆಸರು. ಈಗ ಎಲ್ಲ ಪಾತ್ರಗಳು ರಿವೀಲ್ ಮಾಡಿಲ್ಲ ಹೆಸರುಗಳು, ಯಾರು ಕೂಡ. ನಾವು ಇಷ್ಟು ಜನ ಇಂಟರ್ವ್ಯೂ ಯಾರು ಮಾಡಿಲ್ಲ. ಬಟ್ ನಿಮ್ ಪಾತ್ರದ ಹೆಸರು ಮಾತ್ರ ಯಾಕೆ ವಿಜಯ್ ಸರ್ ರಿವೀಲ್ ಮಾಡಿದ್ದಾರೆ? ಅಂದ್ರೆ ಸರ್ ಇವಾಗ ಆಲ್ಮೋಸ್ಟ್ ಇವಾಗ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ಸೊ ನನಗೆ ಒಂದು ನಿಕ್ ನೇಮ್ ಕೊಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಡ್ರ್ಯಾಗನ್ ಮಂಜು ಅಂತ ಇಟ್ಟರು. ಸೊ ಇದನ್ನ ಅಲ್ಲಿಂದ ಅದು ಲೈಕ್ ಸಾರ್ನ ಕೇಳ್ಬೇಕು, ಅದು ಯಾವ ಏನಕ್ಕೆ ರಿವೀಲ್ ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ. ಸೊ ಅದ ರಿವೀಲ್ ಮಾಡಿದ್ರು. ಇವಾಗ ನನಗೆ ಯಾವ ತರ ಅಂದ್ರೆ ಇವಾಗ ಕಡೆ ಎಲ್ಲಾನು ಡ್ರ್ಯಾಗನ್ ಮಂಜು ಅಂತ ಕರೆಯೋ ತರ ಆಗ್ಬಿಟ್ಟಿದೆ. ಸೊ ಅವ್ರು ರಿವೀಲ್ ಮಾಡಿದ್ದು ಬಹುಶಃ ನಾನು ಸ್ವಲ್ಪ ಚೆನ್ನಾಗಿ ಬರ್ಲಿ ಇನ್ನ ಅಂತ ಹೇಳ್ಬಿಟ್ಟು ಒಂದು RIC ಮಾಡಿದ್ದಾರೆ. ಸೊ ಅದು ತುಂಬಾ ಖುಷಿ ಆಗುತ್ತೆ ಅದು. ಓಕೆ. ನಿಮ್ ಪ್ರಕಾರ ಭೀಮಾ ಸಿನಿಮಾನ ಯಾಕೆ ನೋಡ್ಬೇಕು ಥಿಯೇಟರ್ ಬಂದು? ಸರ್ ಮುಂಚಿತವಾಗಿ ಹೇಳ್ದಂಗೆ ಇವಾಗ ಸಮಾಜದಲ್ಲಿ ಪೊಲೀಸ್ ಅವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅದ್ರಲ್ಲಿ ಇಂಟೆಲಿಜೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರು ಕಣ್ಮರೆಸಿ ಇನ್ನು ಎಲ್ಲೋ ಒಂದ್ ಕಡೆ ಯಾವ ಒಂದ್ ಚಿಕ್ಕ ತಪ್ಪು ನಡೀತಾ ಇದೆ. ಅದರಿಂದ ಈ ಸೊಸೈಟಿ ತುಂಬಾನು ಎಫೆಕ್ಟ್ ಆಗ್ತಾ ಇದೆ. ಸೊ ಇದನ್ನ ಬಂದ್ಬಿಟ್ಟು ಪೊಲೀಸ್ ಅವರು ಎಷ್ಟು ಕಾರ್ಯನಿರ್ವಹಿಸಿ ಮಾಡ್ತಾರೋ ಅಷ್ಟೇ ಜವಾಬ್ದಾರಿ ನಮಗೂ ಇದೆ, ಪಬ್ಲಿಕ್ ಆದ ನಮಗೂ ಇದೆ. ಸೊ ಅದನ್ನ ನಾನು ಒಬ್ನೇ ಒಂದ್ ಕಡೆಯಿಂದ ಹೋಗಿ ಹೇಳ್ಕೊಂಡ್ ಬಂದ್ರೆ ಅದು ಸಾಲಲ್ಲ, ದಿನಗಳು ಸಾಲಲ್ಲ, ವರ್ಷ ನಮ್ ಜನ್ಮನೇ ಸಾಲಲ್ಲ. ಸೊ ಇದನ್ನ ತೆರೆ ಮೂಲಕ ಹೇಳೋಣ ಅಂತ ಹೇಳ್ಬಿಟ್ಟು ಒಂದು ಹೊಸ ಪ್ರಯತ್ನ. ಇದು ದುನಿಯಾಜಿ ಸರ್ ಬಂದ್ಬಿಟ್ಟು ಯಾರು ಮಾಡಕ್ ಆಗ್ದಿರೋ ಒಂದು ಚಾಲೆಂಜಿಂಗ್ ಕತೆ ಇದು. ತಗೊಂಡು ಇದನ್ನ ಮಾಡಿ ಸೊ ಇದನ್ನ ಸಕ್ಸಸ್ ಮಾಡಿದ್ದಾರೆ. ನಾವು ಮೂವಿ ಅರ್ಧಂಬರ್ಧ ನೋಡಿದೀವಿ, ಒಂದ್ ಸ್ವಲ್ಪ ಚೂರು. ಸೊ ಕ್ಯಾರೆಕ್ಟರ್ ವೈಸ್ ನನ್ನ ಕ್ಯಾರೆಕ್ಟರ್ ಮತ್ತೆ ಇದನ್ನ ಈ ಹೊರಡೆ ಇರೋ ಸಂದೇಶಗಳು ಇವನ್ನೆಲ್ಲ ಬಂದ್ಬಿಟ್ಟು ಥಿಯೇಟರ್ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಯಾರೋ ಒಂದು ಕೆಟ್ಟ ಚಟುವಟಿಕೆ ಶುರು ಮಾಡ್ತಾನೆ, ಅಲ್ಲಿ ಶುರುವಾಗಿ ಎಲ್ಲಿ ಹೋಗಿ ಫಿನಿಶ್ ಆಗುತ್ತೆ, ಯಾರನ್ನ ಎಫೆಕ್ಟ್ ಮಾಡುತ್ತೆ, ಅದನ್ನ ಸೊಸೈಟಿಗೆ ಏನು ಅದರಿಂದ ತೊಂದರೆ ಆಗುತ್ತೆ, ಅದನ್ನೆಲ್ಲ ಬಂದ್ಬಿಟ್ಟು
ಬ್ರೀಫ್ ಆಗಿ ಹೇಳಿದೀವಿ ನಾವು ಮೂವಿ ಮೂಲಕ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಡ್ರ್ಯಾಗನ್ ಮಂಜ ಕಾರ್ಯಕ್ಕೆ ಸೂಪರ್ ಹಿಟ್ ಆಗಲಿ, ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬರಲಿ. ಥ್ಯಾಂಕ್ ಯು ಸರ್. ಆಗಸ್ಟ್ 9 ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಭೀಮಾ ತಂಡವನ್ನು ದೊಡ್ಡ ದೊಡ್ಡ ಥರವಾಗಿ ಹಿಟ್ಟಾಗಲು ಆಶೀರ್ವದಿಸಿ. ಧನ್ಯವಾದ. ಥ್ಯಾಂಕ್ ಯು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.